ಬಂಟರ ಯಾನೆ ನಾಡವರ ಸಂಘ ಬೈಂದೂರು ಇದರ ಸ್ಥಾಪನೆಯ 3 ದಶಕಗಳ ಸವಿನೆನಪಿಗಾಗಿ 30ರ ಸಂಭ್ರಮ ಹಾಗೂ ರಾಷ್ಟ್ರೀಯ ಸಾಂಸ್ಕೃತಿಕ ಸ್ಪರ್ಧೆ ಎಂಬ ಅದ್ದೂರಿ ಕಾರ್ಯಕ್ರಮ ಜುಲೈ 27ರ ಭಾನುವಾರ ಹೆಮ್ಮಾಡಿಯ ಜುವೆಲ್ ಪಾರ್ಕ್ನ ಕನಕ ವೇದಿಕೆಯಲ್ಲಿ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮವನ್ನು ಉದ್ಯಮಿ 30ರ ಸಂಭ್ರಮದ ಗೌರವಾಧ್ಯಕ್ಷ ಹೇರಂಜಾಲು ಜಯಶೀಲ ಶೆಟ್ಟಿ ಉದ್ಘಾಟಿಸಿ, ಸಮುದಾಯ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕೇ ಹೊರತು ಕಾಲೆಳೆಯುವ ಕೆಲಸ ಮಾಡಬಾರದು, ಸಮುದಾಯ ಒಗ್ಗಟ್ಟಾಗಿದ್ದರೆ ಸಮಾಜವು ಪ್ರಗತಿಯ ಹಾದಿ ಹಿಡಿಯುತ್ತದೆ ಎಂಬ ಅರ್ಥಪೂರ್ಣವಾದ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಶುಭ ಹಾರೈಸಿದರು. ಉಪ್ಪುಂದ ಗೋಕುಲ್ ಶೆಟ್ಟಿಯವರು ದೀಪ ಪ್ರಜ್ವಲಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬೈಂದೂರು ಬಂಟರ ಯಾನೆ ನಾಡವರ ಸಂಘದ ಅಧ್ಯಕ್ಷ ಶಶಿಧರ ಶೆಟ್ಟಿ ಸಾಲ್ಗದ್ದೆಯವರು ಸಂಘದ ಸಾಮಾಜಿಕ ಸೇವೆಗಳ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿ, ಸಮುದಾಯ ಬಾಂಧವರಿಗೆ ನಮ್ಮ ಸಂಘ ನಮ್ಮ ಸಮಾಜ ಎಂಬ ಮನೋಭಾವವಿರಬೇಕು, ಆಗ ಮಾತ್ರ ಸಂಘ ಇನ್ನಷ್ಟು ಯಶಸ್ಸು ಕಾಣಲು ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಾವು ಇವತ್ತು ನಮ್ಮ ಬಂಟರ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ಹೊರ ರಾಜ್ಯದ ನಮ್ಮ ಸಮಾಜವನ್ನ ಇಲ್ಲಿ ಕರೆಸಿ ಅವರಿಗೆ ಅವರಲ್ಲಿರುವ ಪ್ರತಿಭೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಈ ಒಂದು ವೇದಿಕೆ ನಿರ್ಮಿಸಿದ್ದು. ಇಂಥ ವೇದಿಕೆ ಬೈಂದೂರು ಪಟ್ಟಣದಲ್ಲಿ ಇದುವರೆಗೆ ನಿರ್ಮಾಣ ಮಾಡಿದ್ರು ಯಾರಾದರೂ. ಹಾಗೆ ಈ ವರ್ಷ ಎಷ್ಟೋ ಯೋಜನೆ ಮಾಡಿದೆ. ನಾವು ಕೇವಲ ಬೈಂದೂರು ಬಂಟರ ಸಂಘದ ಮೇಲೆ ಸಮಾಜಕ್ಕೆ ಎಷ್ಟೊಂದು ಅಭಿಮಾನ ಇದೆ, ಎಷ್ಟೊಂದು ಕಾಳಜಿ ಇದೆ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ನಮ್ಮ ದಿನಕರ ಶೆಟ್ಟಿ ಅವರು ಹೇಳಿದರು. ಒಂದು ಮಗು ಸುಟ್ಟುಕೊಂಡು ಬಹಳಷ್ಟು ಚಿಂತನೆಗೆ ಪರಿಸ್ಥಿತಿ 25-50 ಲಕ್ಷ ರೂಪಾಯಿ ಒಂದು ಮನೆ ನಿರ್ಮಾಣ ಮಾಡಲಿಕ್ಕೆ ಹೋಗಿ ಅರ್ಥದಲ್ಲಿ ನಿಂತ್ಕೊಂಡಿದೆ. ಅಂತ ಸಂದರ್ಭದಲ್ಲಿ ಕೇವಲ ಬೈಂದೂರು ಬಂಟರ ಸಂಘದಿಂದ ಒಂದು ಮೆಸೇಜ್ ಕಳಿಸಿದ್ದೇವೆ. ಆ ಮೆಸೇಜ್ ಅನ್ನು ನೋಡಿಕೊಂಡು ಯಾರಿಗೂ ಫೋನ್ ಮಾಡಲಿಲ್ಲ. ಆ ಮೆಸೇಜ್ ಅನ್ನು ನೋಡಿಕೊಂಡು ಬೈಂದೂರು ಬಂಟರ ಸಂಘದ ಮೇಲೆ ಎಷ್ಟು ಸಮಾಜ ಬಾಂಧವರಿಗೆ, ಇನ್ನಿತರ ಸಮಾಜ ಬಾಂಧವರಿಗೆ ವಿಶ್ವಾಸವಿದೆ. ಲಕ್ಷಾಂತರ ರೂಪಾಯಿ ಅಕೌಂಟ್ ಬಂದಿದೆ ಅವರ ಅಕೌಂಟಿಗೆ. ಇದು ಬೈಂದೂರು ಬಂಟರ ಸಂಘದ ಅಕೌಂಟ್ಗೆ ಯಾರೆಷ್ಟೇ ಕಾಲದಲ್ಲಿ ಯಾರೆಷ್ಟೇ ಮೇಲೋಗಿ ನಾವು ನಮ್ಮ ವ್ಯಕ್ತಿತ್ವ ಅಲ್ಲ, ನಮ್ಮ ಸ್ವಾರ್ಥ ಅಲ್ಲ, ನಮ್ಮ ಸಂಘ ನಮ್ಮ ಸಮಾಜ, ಅದು ನಮ್ಮ ಗುರಿ ಇರಬೇಕು, ಅದು ನಮಗೆ ಆತ್ಮಶಕ್ತಿ ಇರಬೇಕು. ಈ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮ 30 ಸಂದರ್ಭ ಹೇಗಾಯ್ತು ಗೊತ್ತುಂಟಾ? ನನಗೆ ಧೈರ್ಯ ತುಂಬಿದವರು ಇದೇ ಇವಾಗ ಮಾತನಾಡಿದ್ರಲ್ಲ ನಮ್ಮ ಸಮಿತಿಯ ಗೌರವಾಧ್ಯಕ್ಷರು, ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ನಿಮ್ಮಿಂದ ನಾವಿದ್ದೇವೆ ಅಂತ ಹೇಳಿ 30ರ ಸಂಭ್ರಮದ ವಿಶೇಷ ಅಂಗವಾಗಿ ರಾಷ್ಟ್ರೀಯ ಸಾಂಸ್ಕೃತಿಕ ಸ್ಪರ್ಧೆ ನಡೆಯಿತು. ಖ್ಯಾತ ಸಿನಿಮಾ ನಟಿ, ನೃತ್ಯ ಕಲಾವಿದೆ ಶ್ರೀಮತಿ ಮಾನಸಿ ಕೊಡವೂರು, ವಿದ್ವಾನ್ ಸುಧೀರ್ ಕೊಡವೂರು ಹಾಗೂ ಕೆ ಹರೀಶ್ ಕುಮಾರ್ ಗುಂಡಿಬೈಲು ಸ್ಪರ್ಧೆಯ ತೀರ್ಪುಗಾರರಾಗಿದ್ದರು. ಒಟ್ಟು 7 ತಂಡಗಳು ಕರ್ನಾಟಕದ ವಿವಿಧ ಭಾಗಗಳಿಂದ ಆಗಮಿಸಿ ಮೈ ನವಿರೇಳಿಸುವ ನೃತ್ಯ ಸಿಂಚನ ಸಿಂಪಡಿಸಿದ ತರುವಾಯ ಪ್ರಥಮ ಬಹುಮಾನವಾಗಿ ಗುರುಪುರ ಬಂಟರ ಸಂಘ 1 ಲಕ್ಷ ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ಗಳಿಸಿಕೊಂಡರೆ, ಮೂಡುಬಿದಿರೆಯ ಬಂಟರ ಸಂಘ 50,000 ಮೊತ್ತ ಹಾಗೂ ಪ್ರಶಸ್ತಿಯೊಂದಿಗೆ ದ್ವಿತೀಯ ಬಹುಮಾನವನ್ನು ಮುಡುಗೇರಿಸಿಕೊಂಡಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಈ ಅಪರೂಪದ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದಲ್ಲದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನದೊಂದಿಗೆ ಗೌರವಿಸಲಾಯಿತು. ಇದೇ ವೇದಿಕೆಯಲ್ಲಿ ಬೇಲ್ತೂರು ನಾಗಯ್ಯ ಶೆಟ್ಟಿ ಸ್ಮರಣಾರ್ಥ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಆಲೂರು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಶ್ರೀ ಉದಯಕುಮಾರ್ ಶೆಟ್ಟಿಯವರಿಗೆ ನೀಡಿ ಗೌರವಿಸಲಾಯಿತು. ನಿವೃತ್ತ ನೌಕರರು, ಪ್ರತಿಭಾನ್ವಿತ ಹಿಂದುಳಿದ ಆಯ್ದ ಕೆಲವು ವಿದ್ಯಾರ್ಥಿಗಳಿಗೆ, ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ನೆರವನ್ನು ಒದಗಿಸಲಾಯಿತು. ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಸಂಘದ 30ರ ಸಂಭ್ರಮದ ವತಿಯಿಂದ ತ್ರೈಂಶತಿ ಪ್ರಶಸ್ತಿ ಪ್ರದಾನವನ್ನು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಶ್ರೀಯುತ ಐಕಳ ಹರೀಶ್ ಶೆಟ್ಟಿಯವರಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ 30ರ ಸಂಭ್ರಮದ ಸ್ಮರಣ ಸಂಚಿಕೆಯನ್ನು ಅವರು ಬಿಡುಗಡೆಗೊಳಿಸಿ, ಮನುಷ್ಯನ ಜೀವನದಲ್ಲಿ ಹುಟ್ಟು ಸಾವು ಸಹಜ, ಹುಟ್ಟು ಸಾವಿನ ನಡುವೆ ತಮ್ಮ ದುಡಿಮೆಯಲ್ಲಿ ಸಮಾಜಕ್ಕೊಂದು ಪಾಲು ಇಡುವವರು ಬಹಳ ವಿರಳ, ಆದರೆ ನಮ್ಮ ಸಮುದಾಯದಲ್ಲಿ ಈ ರೀತಿಯ ಒಗ್ಗಟ್ಟಿರುವವರು, ಒಳ್ಳೆಯ ಮನಸ್ಸಿರುವವರು ಬಹಳ ಮಂದಿ ಇದ್ದಾರೆ, ಅದು ಇದೇ ರೀತಿ ಸಾಗಬೇಕು ಎಂದು ಹಾರೈಸಿದರು. ಮನುಷ್ಯನ ಜೀವನದಲ್ಲಿ ಹುಟ್ಟು ಸಾವು ಇದ್ದದ್ದೇ. ಹುಟ್ಟು ಸಾವಿನ ಮಧ್ಯದಲ್ಲಿ ನಮ್ಮಲ್ಲಿ ಆರ್.ಎನ್. ಶೆಟ್ಟಿ ಹುಟ್ಟಿದರು, ಸುಂದರಾಮ್ ಶೆಟ್ಟಿ ಹುಟ್ಟಿದರು ಅಂತ ಈಗಲೂ ಕೂಡ ತುಂಬ ಜನ ನಮ್ಮ ಸಮಾಜದಲ್ಲಿ ಅವರ ಸಾಲಿಗೆ ಬರುವವರು ಇದ್ದಾರೆ. ತಮ್ಮ ಸಂಪಾದನೆಯಲ್ಲಿ ಸಮಾಜಕ್ಕೋಸ್ಕರ ಮುಡಿಪಾಗಿಟ್ಟಿದ್ದಾರೆ.
ಈ ಒಂದು ಅವಿಸ್ಮರಣೀಯ ಕಾರ್ಯಕ್ರಮದಲ್ಲಿ ಕನಕ ಗ್ರೂಪ್ ಮುಖ್ಯಸ್ಥ 30ರ ಸಂಭ್ರಮದ ಸಂಚಾಲಕ ಜಗದೀಶ್ ಶೆಟ್ಟಿ ಕುದ್ರಕೋಡು, ಅಶೋಕ್ ಶೆಟ್ಟಿ ಸಂಸಾಡಿ, ವಾದಿರಾಜ ಶೆಟ್ಟಿ ಉಪ್ಪುಂದ, ವಿಠಲ್ ಶೆಟ್ಟಿ ಕಟ್ಬ್ಯಾಲ್ತೂರು, ಅಣ್ಣಪ್ಪ ಶೆಟ್ಟಿ ಕಾಲ್ತೋಡು, ದಿನಕರ ಶೆಟ್ಟಿ ಬಸ್ರೂರು, ಸತೀಶ್ ಶೆಟ್ಟಿ ಜನ್ಮನೆ, ಶೇಖರ್ ಶೆಟ್ಟಿ ಬಗ್ವಾಡಿ, ಮಂಜಯ್ಯ ಶೆಟ್ಟಿ ಚಿತ್ತೂರು, ಮಂಜುನಾಥ ಶೆಟ್ಟಿ ಉಪ್ಪುಂದ, ಕುಂದಾಪುರ ಯುವ ಸಂಘದ ಅಧ್ಯಕ್ಷ ನಿತೀಶ್ ಶೆಟ್ಟಿ ಬಸ್ರೂರು, ಜಗನ್ನಾಥ ಶೆಟ್ಟಿ ಸಂಸಾಡಿ, ಕರುಣಾಕರ ಶೆಟ್ಟಿ, ಸದಾಶಿವ ಶೆಟ್ಟಿ, ರವೀಂದ್ರ ಶೆಟ್ಟಿ ಹುಬ್ಬಳ್ಳಿ, ಸತೀಶ್ ಶೆಟ್ಟಿ ಆಲೂರು, ಮಹಿಳಾ ಸಂಘದ ಅಧ್ಯಕ್ಷೆ ಶಿಲ್ಪಾ ಕೆ ಶೆಟ್ಟಿ, ಕುಂದಾಪುರ ಯುವ ಬಂಟರ ಸಂಘದ ಅಧ್ಯಕ್ಷ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅಂಪಾರು, ವಿದ್ಯಾರ್ಥಿ ವೇತನ ಸಂಚಾಲಕ ವಸಂತ ಹೆಗಡೆ ಅರಿಶಿರೂರು, ಜಯರಾಮ್ ಶೆಟ್ಟಿ ಗಂಟಿಹೊಳೆ, ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಕುಮಾರ್, ಸಂಘದ ಪ್ರಧಾನ ಕಾರ್ಯದರ್ಶಿ ನಿತಿನ್ ಬಿ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. 30ರ ಸಂಭ್ರಮದ ಕ್ರೀಡಾ ಕಾರ್ಯದರ್ಶಿ ವಿಶ್ವನಾಥ್ ಶೆಟ್ಟಿ ಗಾಯಾಡಿ, ಚಂದ್ರಶೇಖರ ಶೆಟ್ಟಿ ಹಾಗೂ ಸುನೀಲ್ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿ ಅಣ್ಣಪ್ಪ ಶೆಟ್ಟಿ ಕಾಲ್ತೋಡು ವಂದಿಸಿದರು.